ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ವಾಯುಪಡೆಯ ಯುದ್ಧ ವಿಮಾನದ ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಪ್ರಸ್ತಾಪಿಸಲಾಗಿರುವ 114 ರಫೇಲ್ ಯುದ್ಧ ವಿಮಾನಗಳ ಒಪ್ಪಂದ ಈಗ ರಕ್ಷಣಾ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ವಿಚಾರವಾಗಿದೆ. ಈ ಒಪ್ಪಂದಕ್ಕೆ ಈ ವರ್ಷದ ಅಂತ್ಯದೊಳಗೆ ಸಹಿ ಬಿದ್ದರೂ ಇದರ ಸಂಪೂರ್ಣ ಅನುಷ್ಠಾನ ಕೆಲವೇ ವರ್ಷಗಳಲ್ಲಿ ಮುಗಿಯುವ ಸಾಧ್ಯತೆ ಇಲ್ಲ. ಸುಮಾರು 3.25 ಲಕ್ಷ ಕೋಟಿ ರೂಪಾಯಿ ಅಂದರೆ ಸುಮಾರು 39 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ಈ ಯೋಜನೆ ಒಂದು ದಶಕಕ್ಕಿಂತಲೂ ಹೆಚ್ಚು ಕಾಲ ಮುಂದುವರಿಯುವ ಸಾಧ್ಯತೆ ಇದೆ. ಪ್ರಸ್ತುತ ಅಂದಾಜುಗಳ ಪ್ರಕಾರ ಕೊನೆಯ ಭಾರತದಲ್ಲಿ ನಿರ್ಮಿಸಲಾದ ರಫೇಲ್ ಯುದ್ಧ ವಿಮಾನವು 2038 ರಿಂದ 2041 ಅವಧಿಯಲ್ಲಿ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಇದಕ್ಕೆ ಪ್ರಮುಖ ಕಾರಣವೇನು ಸ್ನೇಹಿತರೆ? ಒಪ್ಪಂದಕ್ಕೆ ಸಹಿ ಹಾಕಿದ ತಕ್ಷಣವೇ ಭಾರತದಲ್ಲಿ 90ಕ್ಕೂ ಹೆಚ್ಚು ರಫೇಲ್ ಯುದ್ಧ ವಿಮಾನಗಳ ಸಂಪೂರ್ಣ ಉತ್ಪಾದನೆ ಆರಂಭವಾಗುವುದಿಲ್ಲ. ಮೊದಲು ಭಾರತದಲ್ಲಿ ಒಂದು ದೊಡ್ಡ ಮತ್ತು ಅತ್ಯಾಧುನಿಕ ಯುದ್ಧ ವಿಮಾನಗಳ ಉತ್ಪಾದನಾ ವ್ಯವಸ್ಥೆಯನ್ನು ನಿರ್ಮಿಸಬೇಕಾಗುತ್ತದೆ. ಭಾರತೀಯ ವಾಯುಪಡೆಯ ತುರ್ತು ಅಗತ್ಯ. ಮೊದಲಿಗೆ ಈ ಒಪ್ಪಂದದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳ ಸಂಖ್ಯೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ಇಳಿಕೆ ಕಂಡು ಬಂದಿದೆ. ಪ್ರಸ್ತುತ ವಾಯುಪಡೆಯ ಬಳಿ ಸುಮಾರು 29 ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ಗಳಿವೆ. ಆದರೆ ವಾಯುಪಡೆಯ ಕಾರ್ಯಾಚರಣೆಯ ಅಗತ್ಯವನ್ನು ಪೂರೈಸಲು ನಮಗೆ ಸುಮಾರು 42 ಸ್ಕ್ವಾಡ್ರನ್ಗಳ ಅಗತ್ಯವಿದೆ. ಹೀಗಾಗಿ ಹೊಸ ಯುದ್ಧ ವಿಮಾನಗಳ ಸೇರ್ಪಡೆ ಭಾರತಕ್ಕೆ ಬಹಳ ಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ 114 ರಫೇಲ್ ಯುದ್ಧ ವಿಮಾನಗಳ ಯೋಜನೆ ಭಾರತೀಯ ವಾಯುಪಡೆಯ ಯುದ್ಧ ಸಾಮರ್ಥ್ಯವನ್ನು ಬಲಪಡಿಸುವ ಪ್ರಮುಖ ಹೆಜ್ಜೆಯಾಗಬಹುದು. ಮೊದಲ ಹಂತದಲ್ಲಿ ಫ್ರಾನ್ಸ್ನಿಂದ ಯುದ್ಧ ವಿಮಾನಗಳ ಪೂರೈಕೆ ಒಪ್ಪಂದ ಅಂತಿಮಗೊಂಡ ನಂತರ ಮೊದಲ ಕೆಲವು ರಫೇಲ್ ಯುದ್ಧ ವಿಮಾನಗಳು ಫ್ರಾನ್ಸ್ನಿಂದ ಸಂಪೂರ್ಣವಾಗಿ ನಿರ್ಮಿತ ಸ್ಥಿತಿಯಲ್ಲಿ ಭಾರತಕ್ಕೆ ಬರಲಿವೆ. ಅಂದಾಜಿನ ಪ್ರಕಾರ ಈ ಯುದ್ಧ ವಿಮಾನಗಳ ಮೊದಲ ಪೂರೈಕೆ ಸುಮಾರು 2029 ವೇಳೆಗೆ ಆರಂಭವಾಗಬಹುದು. ಇವು ಈಗಾಗಲೇ ಭಾರತೀಯ ವಾಯುಪಡೆಯಲ್ಲಿರುವ 36 ರಫೇಲ್ ವಿಮಾನಗಳ ಜೊತೆ ಸೇರಿ ಕಾರ್ಯನಿರ್ವಹಿಸಲಿವೆ. ಆದರೆ ಒಟ್ಟು 114 ವಿಮಾನಗಳ ಪೈಕಿ ಉಳಿದ ಸುಮಾರು 90 ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸುವುದು ಈ ಯೋಜನೆಯ ಪ್ರಮುಖ ಅಂಶವಾಗಿದೆ. ಇಲ್ಲಿಯೇ ಈ ಯೋಜನೆಯ ನಿಜವಾದ ಸವಾಲು ಆರಂಭವಾಗುತ್ತದೆ ಸ್ನೇಹಿತರೆ. ಭಾರತದಲ್ಲಿ ಉತ್ಪಾದನಾ ವ್ಯವಸ್ಥೆ ನಿರ್ಮಿಸುವುದು. ಒಪ್ಪಂದಕ್ಕೆ ಸಹಿ ಹಾಕಿದ ತಕ್ಷಣ ಭಾರತದಲ್ಲಿ ಯುದ್ಧ ವಿಮಾನಗಳ ಉತ್ಪಾದನೆಯನ್ನು ಆರಂಭಿಸಲು ಸಾಧ್ಯವಿಲ್ಲ. ಮೊದಲು ಒಂದು ಸಂಪೂರ್ಣ ಫೈನಲ್ ಅಸೆಂಬ್ಲಿ ಲೈನ್ ಅಂದರೆ FAL ಅನ್ನು ನಿರ್ಮಿಸಬೇಕು. ಇದಕ್ಕಾಗಿ ಕಾರ್ಖಾನೆ, ಉತ್ಪಾದನೆ, ಯಂತ್ರೋಪಕರಣಗಳು, ಗುಣಮಟ್ಟ ಪರಿಶೀಲನಾ ವ್ಯವಸ್ಥೆಗಳು ಮತ್ತು ಅಗತ್ಯ ಮೂಲಸೌಕರ್ಯಗಳನ್ನು ಸಿದ್ಧಪಡಿಸಬೇಕು. ಇದರ ಜೊತೆಗೆ ಯುದ್ಧ ವಿಮಾನದ ನಿರ್ಮಾಣಕ್ಕೆ ಸಂಬಂಧಿಸಿದ ಅತ್ಯಂತ ಸಂಕೀರ್ಣ ತಾಂತ್ರಿಕ ದಾಖಲೆಗಳನ್ನು ಭಾರತಕ್ಕೆ ವರ್ಗಾಯಿಸಬೇಕು. ಸ್ಥಳೀಯ ಪೂರೈಕೆದಾರರನ್ನು ಆಯ್ಕೆ ಮಾಡಬೇಕು. ಅವರ ಉತ್ಪಾದನಾ ಸಾಮರ್ಥ್ಯವನ್ನು ಪರಿಶೀಲಿಸಬೇಕು. ನಂತರ ಅವರಿಗೆ ಅಗತ್ಯ ಪ್ರಮಾಣ ಪತ್ರಗಳು ಮತ್ತು ಅನುಮೋದನೆಗಳನ್ನು ಪಡೆಯಬೇಕು. ಈ ಎಲ್ಲಾ ಸಿದ್ಧತೆಗಳಿಗೆ ಸುಮಾರು 2 ರಿಂದ 3 ವರ್ಷಗಳ ಕಾಲ ಬೇಕಾಗಬಹುದು. ಈ ಅವಧಿಯಲ್ಲಿ ಆಯ್ಕೆಯಾಗುವ ಭಾರತೀಯ ಖಾಸಗಿ ವಲಯದ ಸಂಸ್ಥೆ ಮತ್ತು ದಸಾಲ್ಟ್ ಏವಿಯೇಷನ್ ಸಂಸ್ಥೆ ಒಟ್ಟಾಗಿ ಕೆಲಸ ಮಾಡಲಿವೆ. ಉತ್ಪಾದನಾ ವ್ಯವಸ್ಥೆಯನ್ನು ನಿರ್ಮಿಸುವುದರ ಜೊತೆಗೆ ಭಾರತೀಯ ತಾಂತ್ರಿಕ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗುತ್ತದೆ. ಯುದ್ಧ ವಿಮಾನವನ್ನು ಜೋಡಿಸುವ ವಿಧಾನ, ಗುಣಮಟ್ಟದ ನಿಯಂತ್ರಣ ಮತ್ತು ಉತ್ಪಾದನಾ ಮಾನದಂಡಗಳ ಬಗ್ಗೆ ಸಿಬ್ಬಂದಿಗಳಿಗೆ ಸಂಪೂರ್ಣ ತರಬೇತಿ ನೀಡಬೇಕಾಗುತ್ತದೆ. ಏಕೆಂದರೆ ಯುದ್ಧ ವಿಮಾನದ ನಿರ್ಮಾಣದಲ್ಲಿ ಸಣ್ಣ ಪ್ರಮಾಣದ ಗುಣಮಟ್ಟದ ವ್ಯತ್ಯಾಸವು ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆರಂಭದಲ್ಲಿ SKD ಮತ್ತು CKD ವಿಧಾನ. ಸ್ನೇಹಿತರೆ, ಭಾರತದಲ್ಲಿ ಉತ್ಪಾದನೆ ಆರಂಭವಾದ ಕೂಡಲೇ ಎಲ್ಲಾ ಭಾಗಗಳನ್ನು ಭಾರತದಲ್ಲೇ ತಯಾರಿಸುವ ಸಾಧ್ಯತೆ ಕಡಿಮೆ. ಮೊದಲ ಹಂತದಲ್ಲಿ ವಿದೇಶದಿಂದ ತಯಾರಾದ ಭಾಗಗಳನ್ನು ಭಾರತಕ್ಕೆ ತಂದು ಇಲ್ಲಿ ಯುದ್ಧ ವಿಮಾನವನ್ನು ಜೋಡಿಸುವ ವ್ಯವಸ್ಥೆ ಇರಬಹುದು. ಇದರಲ್ಲಿ SKD ಅಂದರೆ ಸೆಮಿ ನಾಕ್ಡ್ ಡೌನ್ ಮತ್ತು CKD ಅಂದರೆ ಕಂಪ್ಲೀಟ್
ಕಂಪ್ಲೀಟ್ಲಿ ನಾಕ್ ಡೌನ್ ಕಿಟ್ಗಳ ಬಳಕೆ ನಡೆಯಬಹುದು. ಆರಂಭಿಕ ಹಂತದಲ್ಲಿ ರಫೇಲ್ ಯುದ್ಧ ವಿಮಾನಗಳಲ್ಲಿ ಸುಮಾರು 40-50% ಸ್ಥಳೀಯ ಅಂಶಗಳು ಇರಬಹುದು ಎಂದು ಅಂದಾಜಿಸಲಾಗಿದೆ. ಆದರೆ ಕಾಲಕ್ರಮೇಣ ಈ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಭಾರತೀಯ ಕೈಗಾರಿಕೆಗಳು ವಿಮಾನದ ದೇಹದ ಪ್ರಮುಖ ರಚನೆಗಳು, ವಿವಿಧ ಘಟಕಗಳು ಮತ್ತು ಕೆಲವು ಪ್ರಮುಖ ಉಪವ್ಯವಸ್ಥೆಗಳನ್ನು ತಯಾರಿಸಲು ಆರಂಭಿಸಬಹುದು. ಹೀಗೆ ನಿಧಾನವಾಗಿ ವಿದೇಶಿ ಭಾಗಗಳ ಮೇಲಿನ ಅವಲಂಬನೆ ಕಡಿಮೆಯಾಗುತ್ತಾ ಭಾರತೀಯ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗುತ್ತದೆ. ಇದು Su-30 MKI ಮಾದರಿಯಂತೆಯೇ ಇರಬಹುದೇ? ಸ್ನೇಹಿತರೆ, ಭಾರತದ ಹಿಂದಿನ ರಕ್ಷಣಾ ಉತ್ಪಾದನಾ ಯೋಜನೆಗಳನ್ನು ನೋಡಿದರೆ ಇಂತಹ ಹಂತದ ಸ್ಥಳೀಕರಣದ ಉದಾಹರಣೆಗಳನ್ನು ನೋಡಬಹುದು. Su-30 MKI ಯೋಜನೆಯಲ್ಲಿಯೂ ಆರಂಭಿಕ ಹಂತದಲ್ಲಿ ವಿದೇಶಿ ತಂತ್ರಜ್ಞಾನ ಮತ್ತು ಭಾಗಗಳ ಮೇಲೆ ಅವಲಂಬನೆ ಇತ್ತು. ನಂತರ ಭಾರತದಲ್ಲಿ ವಿಮಾನದ ವಿವಿಧ ಭಾಗಗಳ ಉತ್ಪಾದನೆ ಮತ್ತು ಜೋಡಣೆಯ ಸಾಮರ್ಥ್ಯ ಹೆಚ್ಚಾಯಿತು. ರಫೇಲ್ ಯೋಜನೆಯಲ್ಲಿಯೂ ಇದೇ ರೀತಿಯ ಕ್ರಮವನ್ನು ಅನುಸರಿಸುವ ಸಾಧ್ಯತೆ ಇದೆ. ಅಂದರೆ ಮೊದಲ ದಿನದಿಂದಲೇ 100% ಸ್ಥಳೀಯ ಉತ್ಪಾದನೆ ಎನ್ನುವುದಕ್ಕಿಂತ ಹಂತವಾಗಿ ಭಾರತೀಯ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮುಖ್ಯವಾಗುತ್ತದೆ. ಭಾರತದಲ್ಲಿ ವರ್ಷಕ್ಕೆ ಎಷ್ಟು ರಫೇಲ್ಗಳನ್ನು ನಿರ್ಮಿಸಬಹುದು? ಸ್ನೇಹಿತರೆ, ಭಾರತದಲ್ಲಿನ ಉತ್ಪಾದನಾ ವ್ಯವಸ್ಥೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದ ನಂತರ ಯುದ್ಧ ವಿಮಾನಗಳ ಉತ್ಪಾದನೆ ನಿರಂತರ ವೇಗವನ್ನು ಪಡೆಯಬಹುದು. ಸಾಮಾನ್ಯ ರಕ್ಷಣಾ ಕೈಗಾರಿಕೆಯ ಅಂದಾಜುಗಳ ಪ್ರಕಾರ ಅತ್ಯಾಧುನಿಕ ಯುದ್ಧ ವಿಮಾನಗಳ ಉತ್ಪಾದನೆ ಘಟಕವೊಂದು ವರ್ಷಕ್ಕೆ ಸುಮಾರು 8-12 ಯುದ್ಧ ವಿಮಾನಗಳನ್ನು ನಿರ್ಮಿಸುವ ಸಾಮರ್ಥ್ಯ ಹೊಂದಿರಬಹುದು. ಸರಬರಾಜು ವ್ಯವಸ್ಥೆ ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಈ ಪ್ರಮಾಣವು ವರ್ಷಕ್ಕೆ 12-16 ವಿಮಾನಗಳವರೆಗೂ ತಲುಪುವ ಸಾಧ್ಯತೆ ಇದೆ. ಆದರೆ ಸುಮಾರು 90 ರಫೇಲ್ ಯುದ್ಧ ವಿಮಾನಗಳನ್ನು ಭಾರತದಲ್ಲೇ ನಿರ್ಮಿಸಬೇಕಾದರೆ ವರ್ಷಕ್ಕೆ ಸರಾಸರಿ 10-12 ವಿಮಾನಗಳ ಉತ್ಪಾದನಾ ವೇಗದಲ್ಲಿ ಘಟಕವು ಸುಮಾರು 7-9 ವರ್ಷಗಳ ಕಾಲ ನಿರಂತರವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಇದರಿಂದಲೇ ಈ ಯೋಜನೆ ಏಕೆ ದೀರ್ಘಕಾಲದ ಯೋಜನೆಯಾಗುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಮೊದಲ ಭಾರತ ನಿರ್ಮಿತ ರಫೇಲ್ ಯಾವಾಗ ಬರಲಿದೆ? ಹಾಗಾದರೆ ಭಾರತದಲ್ಲಿ ಸಂಪೂರ್ಣವಾಗಿ ನಿರ್ಮಿಸಲಾದ ಮೊದಲ ರಫೇಲ್ ಯಾವಾಗ ಹೊರಬರಬಹುದು? ಅಂದಾಜಿನ ಪ್ರಕಾರ 2029ರ ವೇಳೆಗೆ ಫ್ರಾನ್ಸ್ ನಿಂದ ಆಮದು ಮಾಡಿಕೊಳ್ಳಲಾದ ವಿಮಾನಗಳು ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗಲು ಆರಂಭಿಸಬಹುದು. ಆದರೆ ಭಾರತದಲ್ಲಿನ ಉತ್ಪಾದನಾ ಘಟಕಕ್ಕೆ ಅಗತ್ಯವಿರುವ ತಂತ್ರಜ್ಞಾನಗಳ ವರ್ಗಾವಣೆ, ಯಂತ್ರೋಪಕರಣಗಳ ಅಳವಡಿಕೆ, ಸಿಬ್ಬಂದಿಗಳಿಗೆ ತರಬೇತಿ ಮತ್ತು ಗುಣಮಟ್ಟ ಪ್ರಮಾಣೀಕರಣಗಳನ್ನು ಪೂರ್ಣಗೊಳಿಸಲು ಇನ್ನೂ ಕೆಲವು ವರ್ಷಗಳು ಬೇಕಾಗುತ್ತವೆ. ಹೀಗಾಗಿ ಭಾರತದಲ್ಲಿ ಸಂಪೂರ್ಣವಾಗಿ ನಿರ್ಮಿಸಲಾದ ಮೊದಲ ರಫೇಲ್ ವಿಮಾನವು ಸುಮಾರು 2031 ಅಥವಾ 32ರ ವೇಳೆಗೆ ಕಾರ್ಖಾನೆಯಿಂದ ಹೊರಬರುವ ಸಾಧ್ಯತೆ ಇದೆ. 2030ರ ದಶಕದಲ್ಲಿ ವೇಗ ಪಡೆಯುವ ಉತ್ಪಾದನೆ. ಸ್ನೇಹಿತರೆ, ಒಮ್ಮೆ ಭಾರತದಲ್ಲಿನ ಉತ್ಪಾದನಾ ವ್ಯವಸ್ಥೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿದ ನಂತರ 2030ರ ದಶಕದಲ್ಲಿ ಉತ್ಪಾದನೆ ಸ್ಥಿರ ವೇಗವನ್ನು ಪಡೆಯಬಹುದು. ಆ ಹಂತದಿಂದ ಭಾರತದಲ್ಲಿನ ಉತ್ಪಾದನಾ ಘಟಕವೇ ಉಳಿದ ಯುದ್ಧ ವಿಮಾನಗಳ ಪ್ರಮುಖ ಪೂರೈಕೆಯ ಕೇಂದ್ರವಾಗಬಹುದು. ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಯುದ್ಧ ವಿಮಾನಗಳನ್ನು ನಿರ್ಮಿಸಿ ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸುವ ಪ್ರಕ್ರಿಯೆ ಮುಂದುವರಿಯಬಹುದು. ಆದರೆ ಅಂತಿಮ ಗಡುವು ಕೇವಲ ಕಾರ್ಖಾನೆಯ ಉತ್ಪಾದನಾ ಸಾಮರ್ಥ್ಯದ ಮೇಲೆ ಮಾತ್ರ ಅವಲಂಬಿತವಾಗಿರುವುದಿಲ್ಲ. ಎಂಜಿನ್ಗಳು, ರಡಾರ್ಗಳು, ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳು ಮತ್ತು ಇತರೆ ಪ್ರಮುಖ ಭಾಗಗಳ ಜಾಗತಿಕ ಸರಬರಾಜು ವ್ಯವಸ್ಥೆಯು ಬಹಳ ಮುಖ್ಯ. ಯಾವುದೇ ದೊಡ್ಡ ಮಟ್ಟದ ಸರಬರಾಜು ಅಡಚಣೆ ಉಂಟಾದರೆ ಉತ್ಪಾದನಾ ವೇಗದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿದರೆ ಭಾರತದಲ್ಲಿ ನಿರ್ಮಿಸಲಾಗುವ ಸುಮಾರು 90 ರಫೇಲ್ ಯುದ್ಧ ವಿಮಾನಗಳ ಉತ್ಪಾದನೆ 2030ರ ದಶಕದ ಬಹುಭಾಗವನ್ನು ತೆಗೆದುಕೊಳ್ಳಬಹುದು. ಉತ್ಪಾದನೆಯ ವೇಗ ಉತ್ತಮವಾಗಿದ್ದರೆ ಯೋಜನೆ ಬೇಗ ಪೂರ್ಣಗೊಳ್ಳಬಹುದು. ಆದರೆ ಉತ್ಪಾದನಾ ಸಾಮರ್ಥ್ಯ, ಸ್ಥಳೀಯ ಪೂರೈಕೆದಾರರ ಸಿದ್ಧತೆ ಮತ್ತು ಜಾಗತಿಕ ಸರಬರಾಜು ವ್ಯವಸ್ಥೆಯನ್ನು ಅವಲಂಬಿಸಿ ಸಮಯ ಇನ್ನಷ್ಟು ಬದಲಾಗಬಹುದು. ಪ್ರಸ್ತುತ ಅಂದಾಜಿನ ಪ್ರಕಾರ ಕೊನೆಯ ಭಾರತ ನಿರ್ಮಿತ ರಫೇಲ್ ವಿಮಾನವು ಸುಮಾರು 2039ರಿಂದ 2041ರ ಅವಧಿಯಲ್ಲಿ ಭಾರತೀಯ ವಾಯುಪಡೆಗೆ ಹಸ್ತಾಂತರವಾಗುವ ಸಾಧ್ಯತೆ ಇದೆ. ಅಂದರೆ ಈ ಒಪ್ಪಂದಕ್ಕೆ 2026ರಲ್ಲಿ ಸಹಿ ಬಿದ್ದರೂ ಅದರ ಪರಿಣಾಮಕಾರಿ ಉತ್ಪಾದನಾ ಕಾರ್ಯಕ್ರಮ 2040ರ ದಶಕದ ಆರಂಭದವರೆಗೂ ಮುಂದುವರಿಯಬಹುದು.
ಭಾರತದ ರಕ್ಷಣಾ ಕೈಗಾರಿಕೆಗೆ ಇದರ ಅರ್ಥವೇನು? ಈ ಯೋಜನೆ ಕೇವಲ 114 ಯುದ್ಧ ವಿಮಾನಗಳನ್ನು ಖರೀದಿಸುವ ಯೋಜನೆಯಾಗಿ ಉಳಿಯುವುದಿಲ್ಲ. ಇದರ ದೊಡ್ಡ ಪರಿಣಾಮ ಭಾರತೀಯ ರಕ್ಷಣಾ ಕೈಗಾರಿಕೆಯ ಮೇಲೆ ಬೀಳಬಹುದು. ಭಾರತದಲ್ಲಿ ದೊಡ್ಡ ಮಟ್ಟದ ಯುದ್ಧ ವಿಮಾನದ ಉತ್ಪಾದನಾ ವ್ಯವಸ್ಥೆ ನಿರ್ಮಾಣವಾದರೆ ದೇಶೀಯ ಕಂಪನಿಗಳಿಗೆ ದೀರ್ಘಕಾಲದ ಕೆಲಸ ದೊರೆಯುತ್ತದೆ. ಹೊಸ ಪೂರೈಕೆದಾರರು ಅಭಿವೃದ್ಧಿಯಾಗಬಹುದು. ಭಾರತೀಯ ಇಂಜಿನಿಯರ್ಗಳು ಮತ್ತು ತಾಂತ್ರಿಕ ಸಿಬ್ಬಂದಿಗಳಿಗೆ ಅತ್ಯಾಧುನಿಕ ಯುದ್ಧ ವಿಮಾನದ ನಿರ್ಮಾಣದ ಅನುಭವ ದೊರೆಯಬಹುದು. ಅದರ ಜೊತೆಗೆ ಗುಣಮಟ್ಟ ನಿಯಂತ್ರಣ, ನಿಖರ ಉತ್ಪಾದನೆ, ವಿಮಾನಗಳ ಜೋಡಣೆ ಮತ್ತು ಏರೋಸ್ಪೇಸ್ ಪ್ರಮಾಣೀಕರಣ ಕ್ಷೇತ್ರಗಳಲ್ಲಿ ದೇಶದ ಸಾಮರ್ಥ್ಯ ಮತ್ತಷ್ಟು ಹೆಚ್ಚಾಗಬಹುದು. ಮುಂದಿನ ದಿನಗಳಲ್ಲಿ ಇದೇ ಕೈಗಾರಿಕಾ ಸಾಮರ್ಥ್ಯವನ್ನು ಭಾರತದ ಸ್ವದೇಶಿ ಯುದ್ಧ ವಿಮಾನಗಳ ಕಾರ್ಯಕ್ರಮಗಳಿಗೂ ಬಳಸಿಕೊಳ್ಳುವ ಅವಕಾಶ ಸಿಗಬಹುದು. ಕೊನೆಯ ಮಾತು ಸ್ನೇಹಿತರೆ, ಹೀಗಾಗಿ 114 ರಫೇಲ್ ಯೋಜನೆಯನ್ನು ಕೇವಲ ಒಂದು ದೊಡ್ಡ ರಕ್ಷಣಾ ಖರೀದಿ ಒಪ್ಪಂದ ಎಂದು ನೋಡುವುದಕ್ಕಿಂತ ಭಾರತದಲ್ಲಿ ದೀರ್ಘಕಾಲೀನ ಯುದ್ಧ ವಿಮಾನಗಳ ಉತ್ಪಾದನಾ ಪರಿಸರ ನಿರ್ಮಿಸುವ ಯೋಜನೆಯಾಗಿ ನೋಡಬಹುದು. ಮೊದಲ ವಿಮಾನಗಳು ಫ್ರಾನ್ಸ್ನಿಂದ ಬರಬಹುದು. ನಂತರ ಭಾರತದಲ್ಲಿ ಫೈನಲ್ ಅಸೆಂಬ್ಲಿ ಲೈನ್ ಸ್ಥಾಪನೆಯಾಗುತ್ತದೆ. ಆಮೇಲೆ ಎಸ್ಕೆಡಿ ಮತ್ತು ಸಿಕೆಡಿ ಕಿಟ್ಗಳ ಮೂಲಕ ಉತ್ಪಾದನೆ ಆರಂಭವಾಗಬಹುದು. ಹಂತ ಹಂತವಾಗಿ ಭಾರತೀಯ ಭಾಗಗಳ ಪ್ರಮಾಣ ಹೆಚ್ಚಾಗುತ್ತದೆ, ಉತ್ಪಾದನೆಯ ವೇಗ ಹೆಚ್ಚುತ್ತದೆ ಮತ್ತು ಅಂತಿಮವಾಗಿ 2039 ರಿಂದ 2041 ಅವಧಿಯಲ್ಲಿ ಕೊನೆಯ ಭಾರತ ನಿರ್ಮಿತ ರಫೇಲ್ ಕೂಡ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. 1 ದಶಕಕ್ಕೂ ಹೆಚ್ಚು ಕಾಲ ನಡೆಯುವ ಈ ಯೋಜನೆಯ ಪ್ರಮುಖ ಲಾಭವೆಂದರೆ ಕೇವಲ ಹೆಚ್ಚುವರಿ ಯುದ್ಧ ವಿಮಾನಗಳ ಸೇರ್ಪಡೆಯಲ್ಲ, ಇದು ಭಾರತದ ಏರೋಸ್ಪೇಸ್ ಕೈಗಾರಿಕೆಗೆ ದೀರ್ಘಕಾಲದ ಉತ್ಪಾದನೆಯ ಅನುಭವ, ತಾಂತ್ರಿಕ ಕೌಶಲ್ಯ ಮತ್ತು ರಕ್ಷಣಾ ಉತ್ಪಾದನಾ ಸಾಮರ್ಥ್ಯವನ್ನು ನೀಡುವ ಅವಕಾಶವೂ ಆಗಬಹುದು. ಭಾರತದ ಯುದ್ಧ ವಿಮಾನದ ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಮುಂದಿನ ಪೀಳಿಗೆಯ ಸ್ವದೇಶಿ ಯುದ್ಧ ವಿಮಾನಗಳಿಗೆ ಅಗತ್ಯವಿರುವ ಕೈಗಾರಿಕಾ ನೆಲೆಯನ್ನು ಬಲಪಡಿಸುವುದು ಈ ಯೋಜನೆಯ ಅತ್ಯಂತ ಮಹತ್ವದ ಪರಿಣಾಮವಾಗಬಹುದು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.